ಒಂದು ಜೋಶ್. ಆ ಜೈ ಭೀಮನ ಹೆಸರಲ್ಲೇ ಒಂದು ಜೋಶ್ ಇದೆ, ಒಂದು ಹೆಮ್ಮೆ ಇದೆ, ಒಂದು ಗೌರವ ಇದೆ, ಒಂದು ಅಹಂಕಾರ ಇದೆ. ನಾವೆಲ್ಲರೂ ಸಹ ಅಂಬೇಡ್ಕರ್ ಮಕ್ಕಳಲ್ಲೇ ಒಂದು ಅಹಂಕಾರ, ಒಂದು ಗರ್ವ, ಒಂದು ಹೆಮ್ಮೆ ನಮ್ಗೆ. ಎಲ್ಲ ಅಂಬೇಡ್ಕರ್ ಮಕ್ಕಳು ಇವತ್ತು ಇಲ್ಲಿ ಸೇರಿ ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ತುಂಬಾ ಖುಷಿಯಾದಂತ ವಿಚಾರ. ಆವತ್ತಿಂದ ಇವತ್ತವರೆಗೂ ಇವತ್ತು ನಾವೆಲ್ಲರೂ ಸ್ವತಂತ್ರವಾಗಿದ್ದೀವಿ. ನಮ್ಗೆ ಇಷ್ಟ ಬಂದಿದ್ದ ಬಟ್ಟೆ ಹಾಕೋತೀವಿ, ನಮ್ಗೆ ಇಷ್ಟ ಬಂದಿದ್ದ ಮಾತನ್ನ ಮಾತಾಡ್ತೀವಿ, ನಮ್ಗೆ ಇಷ್ಟ ಬಂದಿದ್ದ ಕೆಲಸ ಮಾಡ್ತೀವಿ ಅನ್ನೋದೇನಾದ್ರೂ ಇವತ್ತಿದೆ ಅಂದ್ರೆ ಅದು ಅಂಬೇಡ್ಕರ್ ಅವರಿಂದ ಮಾತ್ರನೇ ಸಾಧ್ಯ ಆಗಿದ್ದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಇಲ್ಲ ಅಂದ್ರೆ ನಾವೆಲ್ಲ ಇವತ್ತು ಇಲ್ಲಿ ಒಗ್ಗೂಡೋದಲ್ಲ, ಇಲ್ಲಿ ನಾವು ಕಾಲಿಡೋದಕ್ಕೂ ಸಹ ಇನ್ನೊಬ್ಬರ ಒಂದು ಪರ್ಮಿಷನ್ ತಗೋಬೇಕಾಗಿತ್ತು, ಇನ್ನೊಬ್ರು ಆಜ್ಞೆಯನ್ನು ನಾವು ತಗೋಬೇಕಾಗಿತ್ತು. ಆದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿ, ಬರೀ ಕರ್ನಾಟಕದಷ್ಟೇ ಇಲ್ಲ, ಇಡೀ ಪ್ರಪಂಚದಲ್ಲಿ ನಾವು ಅಂಬೇಡ್ಕರ್ ಮಕ್ಕಳು ಅತ್ಯುನ್ನತವಾದ ಸ್ಥಾನಗಳನ್ನ ಗಳಿಸ್ಕೊಂಡಿದ್ದೀವಿ, ಗಳಿಸ್ತಾ ಇದ್ದೀವಿ. ಇವತ್ತು ಅಸೆಂಬ್ಲಿಯಲ್ಲೂ ಸಹ ನಾವಿದ್ದೀವಿ ಅಂದ್ರೆ ಅದು ಅಂಬೇಡ್ಕರ್ ಅವರಿಂದ ಮಾತ್ರನೇ ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೆಲ್ಲ ಒಂದು ಖುಷಿಯಾದ ವಿಚಾರನೂ ಇದೆ, ದುಃಖದ ವಿಚಾರನೂ ಇದೆ. ನಮಗೆ ಅಂತ ಮೀಸಲಾತಿಗಳನ್ನ ಏನ್ ಕೊಟ್ಟಿದ್ದಾರೆ ಅದಿನ್ನೂ ಹೆಚ್ಚಾಗಬೇಕು ಅನ್ನೋದು ಖುಷಿಯಾದಂತ ಒಂದು ವಿಚಾರ. ಏನು ಅಂದ್ರೆ ನಮಗೆ ಮೀಸಲಾತಿ ಸಿಗ್ತಾ ಇದೆ ಅಂತ ನಾವೆಷ್ಟೋ ಜನ ಸೋಂಬೇರಿಗಳಾಗಿ ಹೋಗಿದ್ದೀವಿ. ದಯವಿಟ್ಟು ಅದಾಗಬಾರ್ದು. ಯಾಕಂದ್ರೆ ಬರೀ ನಮಗೆ ಸಿಗ್ತಾ ಇರೋಂಥ ಅಂಕ 35 ಅಂಕಗಳು ಸಿಕ್ಕಿದ್ರೆ ಸಾಕು, ನಮಗೆ ಮೀಸಲಾತಿ ಸಿಕ್ಕೋಗುತ್ತೆ ಅನ್ನೋ ಒಂದು ಧೋರಣೆ ಯಾರ ಮನಸ್ಸಲ್ಲೂ ಬರಬಾರ್ದು. 35 ಅಲ್ಲ, 350ಕ್ಕೆ ಯಾವತ್ತು ಟಾರ್ಗೆಟ್ ಮಾಡಬೇಕು. ಆವಾಗ ಮಾತ್ರ ಸಮಾಜದಲ್ಲಿ ನಾವು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ. ಸುಮಾರು ಜನ ಆಡ್ಕೋತಾ ಇರ್ತಾರೆ, ಇವ್ರಿಗೆಲ್ಲ 35% ಮೀಸಲಾತಿ ಕೊಟ್ಬಿಟ್ಟಿದೀವಿ, ಅದರಿಂದ ಇವರು ಓದಲ್ಲ, ಕಷ್ಟಪಡಲ್ಲ, ದುಡಿಯಲ್ಲ ಅಂತ. ಆದ್ರೆ ಬರ್ತಾ 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 ಅವೆಲ್ಲವನ್ನು ನಾವು ಬದಲಾವಣೆ ಮಾಡಬೇಕು, ಚೇಂಜ್ ಮಾಡಬೇಕು. ಇವತ್ತು ಅತಿ ದೊಡ್ಡ IAS ಆಫೀಸರ್ಗಳಿರ್ಬೋದು, IPS ಆಫೀಸರ್ಗಳಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಎಲ್ಲಾ ಕಡೆನೂ ಸಹ ನಾವು ಅಂಬೇಡ್ಕರ್ ಮಕ್ಕಳು ರಾರಾಜಿಸ್ತಾ ಇದ್ದೀವಿ. ಅದೇ ರೀತಿ ಒಂದು ಯಾತ್ರೆ, ವಿಜಯ ಯಾತ್ರೆ ಸದಾಕಾಲ ನಡೀತಾ ಇರಲಿ ಅಂತ ಆಶಿಸ್ತೀನಿ. ಅಂಬೇಡ್ಕರ್ ಅವ್ರನ್ನ ಅವತ್ತೂ ಸಹ ರಾಜಕೀಯವಾಗಿ ಯಾರು ಬೆಳೆಯೋದಕ್ಕೆ ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ ಅಂದ್ರೆ ಅವರು ಅದ್ಭುತವಾದಂತ ವಿದ್ಯಾವಂತರು. ರಾಜಕೀಯದಲ್ಲಿ ನಾವು ಅವ್ರಿಗೆ ಸ್ಥಾನಮಾನ ಕೊಡ್ತು ಅಂದ್ರೆ ನಮ್ಮನ್ನ ತುಳಿದು ಮೂಲೆ ಗುಂಪು ಮಾಡಿಬಿಡ್ತಾರೆ ಅಂತ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನ ರಾಜಕೀಯವಾಗಿ ಬೆಳೆಯೋದಕ್ಕೆ ಬಿಡಲೇ ಇಲ್ಲ. ಆದ್ರೆ ಅಂಬೇಡ್ಕರ್ ಅವರು ಸಹ ಚಿಲ್ಲರೆ ಪಲ್ರೆ ರಾಜಕಾರಣಿ ತರ ಯಾವತ್ತೂ ಅವರ ಸ್ವಾಭಿಮಾನವನ್ನು ಮರೆತು ನನಗೆ ಸೀಟ್ ಕೊಡಿ, ನನ್ನನ್ನ ಮಿನಿಸ್ಟರ್ ಮಾಡಿ ಅಂತ ಯಾವತ್ತೂ ಅವರು ಕೇಳಲೇ ಇಲ್ಲ. ಇವತ್ತು ನಮ್ಮೆಲ್ರಿಗೂ ಹೆಮ್ಮೆ ಅನ್ಸೋದು ಅಂದ್ರೆ ಆ ಸ್ವಾಭಿಮಾನಿ ಪುರುಷನ ಮಕ್ಕಳು ನಾವೆಲ್ಲ. ಆ ಸ್ವಾಭಿಮಾನವನ್ನ ಇವತ್ತು ನಾವು ಕಳ್ಕೊಂಡಿಲ್ಲ, ಯಾವತ್ತೂ ನಾವು ಕಳ್ಕೊಳ್ಳೋದಿಲ್ಲ. ಇಲ್ಲೇನಾದ್ರೂ ರಾಜಕೀಯವಾಗಿ ನಮಗೆ ಸ್ಥಾನಮಾನ ಸಿಗಬೇಕಾದ್ರೆ ನಮ್ಮ ಹೋರಾಟದಿಂದ, ನಮ್ಮ ವಿದ್ಯೆಯಿಂದ, ನಮ್ಮಲ್ಲಿರೋ ಪ್ರತಿಭೆಯಿಂದ ಮಾತ್ರನೇ ಸಿಗಬೇಕು ಅಂತ ಹೇಳಿ ಇವತ್ತು ಅದ್ಭುತವಾಗಿ ಹೋರಾಡ್ತಾ ಇದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಈ ವೇದಿಕೆಗೆ ಬರೋದಕ್ಕೆ ಬಹಳ ಮುಖ್ಯ ಕಾರಣಕರ್ತರಾದಂತ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಸಹೋದರರಾದಂತ ರಂಗೀತರಂಗ ಪ್ರಕಾಶ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ಪ್ರಕಾಶ್ ಅವರಿಗೆ ಮತ್ತೆ ನಮ್ಮ ಜೈ ಭೀಮ್ ಸೇನೆಯ ಎಲ್ಲ ಅಣ್ಣ ತಮ್ಮಂದರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಇಲ್ಲಿಂದ ಈ ವೇದಿಕೆಯಿಂದ ಏನೇ ಒಳ್ಳೆ ಕೆಲಸಗಳಾದ್ರೂ ಸಹ ನಾನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ once again ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮೀಸಲಾತಿ ಕೇವಲ 35% ಪಡ್ಕೊಳ್ತಿಲ್ಲ, ಅದರ ಬದಲಾಗಿ ಅಂಬೇಡ್ಕರ್ ಅವರು ಹಾಕೊಟ್ಟಂತ ದಾರಿನಲ್ಲಿ ನಡೆದು ಇವತ್ತು ಆತ್ಮೀಯರಾದ ಎಲ್ಲ ಹನುಮಂತಯ್ಯನವರೇ, ಮಾವಳ್ಳಿ ಶಂಕರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು, ಇವತ್ತು ಬಸವ
ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಬಸವಣ್ಣನವರು ನೋಡಿಲ್ಲ, ಅಂಬೇಡ್ಕರ್ ಅವರನ್ನು ನಾನು ನೋಡಿಲ್ಲ. ಆದರೆ ಒಬ್ಬ ವಿದ್ಯಾರ್ಥಿಯಾಗಿ 1977ರಲ್ಲಿ ಬೆಂಗಳೂರಿನಲ್ಲಿ ಜಗಜೀವನ್ ರಾಮನ್ ಅವರು ನೋಡಿ ಅವರ ಭಾಷಣ ಕೇಳಿರ್ತಕ್ಕಂಥ ಅವಕಾಶ ನಾನು ಸಿಕ್ಕಿತ್ತು. ಈ 3 ಜನ ಮಹನೀಯರು ಒಂದು ಜಾತಿಗಾಗಿ ಹೋರಾಟ ಮಾಡಿದವರಲ್ಲ, ಇಡೀ ದೇಶಕ್ಕಾಗಿ, ಇಡೀ ಮನುಕುಲಕ್ಕಾಗಿ ಶ್ರಮಿಸಿದವರು. ಹಾಗಾಗಿನೇ ಇಡೀ ದೇಶ ಮತ್ತು ಜಗತ್ತು ಈ ಮಹನೀಯರನ್ನ ನೆನೆಸಿಕೊಳ್ತಾ ಇದೆ. ಅವರು ತೋರಿಸಿಕೊಟ್ಟಂತ ದಾರಿಯಲ್ಲಿ ಮುಂದುವರಿಯುವಂತ ಪ್ರಯತ್ನ ಮಾಡ್ತಾ ಇದೆ. ಈ 75 ವರ್ಷಗಳಲ್ಲಿ ನಮ್ಮ ಸಾಕ್ಷರತೆ ಜಾಸ್ತಿ ಆಗಿದೆ. ಅದರಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಾಗಿದೆ. ಪ್ರಾಥಮಿಕ ಶಿಕ್ಷಣ ಪಡೆಯೋದರಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಆದರೆ ಉನ್ನತ ಶಿಕ್ಷಣ ಪಡೆಯೋದರಲ್ಲಿ ಬೇರೆಯವರಿಗಿಂತ ಬಹಳ ಹಿಂದೆ ಇದೆ. ನಾನು 2 ಆಯೋಗಗಳ ಅಧ್ಯಕ್ಷನಾಗಿ ಪೌರ ಕಾರ್ಮಿಕರ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡತಕ್ಕಂಥ ಒಂದು ಅವಕಾಶ ಸಿಕ್ಕಿತು. ಇವತ್ತು ಒಂದಷ್ಟು ಜನ ಪೌರ ಕಾರ್ಮಿಕರಿಗೆ ಈ ವೇದಿಕೆಯಲ್ಲಿ ನೀವು ಸನ್ಮಾನನೂ ಮಾಡ್ತಾ ಇದ್ದೀರಿ. ನನ್ನ ಅಧ್ಯಯನದಲ್ಲಿ ನಮ್ಮ ತಾತ ಪೌರ ಕಾರ್ಮಿಕ, ನಮ್ಮ ತಂದೆ ಪೌರ ಕಾರ್ಮಿಕ, ನಾನು ಪೌರ ಕಾರ್ಮಿಕ, ನನ್ನ ಮಕ್ಕಳು ಪೌರ ಕಾರ್ಮಿಕ. ಯಾಕೆ ಈ ರೀತಿ ತಲೆಮಾರುಗಳ ಕಾಲ ಈ ಕೆಲಸನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದಾಗ ಅವರಿಗೆ ಉನ್ನತ ಶಿಕ್ಷಣ ಸಿಗಲಿಲ್ಲ. ಎಲ್ಲಿವರೆಗೂ ಉನ್ನತ ಶಿಕ್ಷಣ ಪಡೆಯೋದಿಲ್ವೋ ನಮ್ಮ ಜೀವನದಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಬೆಳಕನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಹುಶಃ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರನ್ನು ಕುರಿತ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಾನು ಕಂಡಂತೆ ಭಾಳ ಉತ್ಸಾಹಭರಿತರಾಗಿ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತಾವೆಲ್ಲರೂ ಭಾಳ ಜನರ ಭಾಷಣಗಳನ್ನು ಕೇಳಿ ಇನ್ನೂ ಕೆಲವರು ಕುಳಿತಿದ್ದೀರಿ, ಕೆಲವರು ನೀರಿಗೆ ಕಿತ್ತಾಡ್ತಾವ್ರೆ, ಕೆಲವರು ಬಿರಿಯಾನಿ ವಾಸನೆಗೆ ಇನ್ನೂ ಯೋಚನೆ ಮಾಡ್ತಾವ್ರೆ ಎಷ್ಟೊತ್ತಿಗೆ ಬಿಡ್ತಾರಪ್ಪ ಇವರು. ಸೊ ನಾನು ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ನಾಡಿನ ಹೆಸರಾಂತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಬಹಳ ಅರ್ಥಪೂರ್ಣವಾದ ಮಾತುಗಳನ್ನು ಆಡಿ ಇಲ್ಲಿಂದ ನಿರ್ಗಮಿಸಿದ್ದಾರೆ.
ಹಾಗೆ ವೇದಿಕೆ ಮೇಲೆ ಇನ್ನೂ ಆಸೀನರಾಗಿರ್ತಕ್ಕಂಥ DSSನ ಪ್ರಧಾನ ಸಂಚಾಲಕರಾದ ಗೆಳೆಯ ಮಾವಳ್ಳಿ ಶಂಕರ್ ಅವರು ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಶ್ರೀ ಗಂಗನಬೀಡು ವೆಂಕಟಸ್ವಾಮಿ ಅವರು ನಮ್ಮ ದಲಿತ ಚಳವಳಿಯ ಅತ್ಯಂತ ಹಿರಿಯ ನಾಯಕರು. ಅವರು ಹೋರಾಟಗಳಿಗೆ ತೆರೆಯ ಹಿಂದೆ ಮಾಡಿರುವ ಕೆಲಸ ಹೆಚ್ಚಿದೆ, ತೆರೆಯ ಮುಂದೆ ಭಾಳ ಅವರು ಕಡಿಮೆ ಕಾಣಿಸಿಕೊಂಡಿದ್ದಾರೆ. ಅವರು ಇವತ್ತು ಈ ವೇದಿಕೆಗೆ ಬಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಅವರನ್ನು ಕುರಿತು ಅನೇಕ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ. ಹಾಗೆ ಚಲನಚಿತ್ರ ನಟರಾದ ಪ್ರೇಮ್ ಅವರು, ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಸಿಂಪಲ್ ಸುನಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಘನತೆ ಗೌರವಗಳನ್ನು ಹೆಚ್ಚು ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಈ ಕಾರ್ಯಕ್ರಮವನ್ನು ಅನೇಕ ಸ್ನೇಹಿತರು ಕೂಡಿ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರೂ ನಾನು ಬಹಳ ವರ್ಷಗಳಿಂದ ಬಲ್ಲವರು. ಪ್ರಕಾಶ್ ಇರ್ಬೋದು, ರಘು ಇರ್ಬೋದು, ಕೂರ್ಲಪ್ಪನವರು, ರಘುನಂದನ್ ಅವರು, ಬೈಲಪ್ಪನವರು, ಮಂಜುನಾಥ್ ಅವರು, ಹಾಗೆ ಹರೀಶ್, ಈ ಥರ ಅನೇಕ ಸ್ನೇಹಿತರು ಈ ಕಾರ್ಯಕ್ರಮದ ಆಯೋಜಕರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಭಾಗದಲ್ಲಿರ್ತಕ್ಕಂಥ ಈ ಸಮುದಾಯದ ಜನರಿಗೆ ಧೈರ್ಯ ಕೊಡ್ತಕ್ಕಂಥ, ಸ್ವಾಭಿಮಾನ ಕೊಡ್ತಕ್ಕಂಥ ಮತ್ತು ಅವರಿಗೆ ನಾವು ಕೂಡ ಎಲ್ಲರಂತೆ ಸಮಾನರು ಅನ್ನುವ ಭಾವನೆಯನ್ನು ಬಿತ್ತನೆ ಮಾಡುವ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ಬುದ್ಧನ ಬಗ್ಗೆ ಮಾತನಾಡಿದ್ರೆ ಬಸವಣ್ಣ ಅಂಬೇಡ್ಕರ್ ಬಗ್ಗೆ ಮಾತನಾಡಿದಂತೆ, ಬಸವಣ್ಣನವರ ಬಗ್ಗೆ ಮಾತನಾಡಿದ್ರೆ ಬುದ್ಧ ಮತ್ತು ಅಂಬೇಡ್ಕರ್ ಅವರನ್ನು ಕುರಿತು ಮಾತನಾಡಿದಂತೆ, ಹಾಗೆ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರನ್ನು ಕುರಿತು ಮಾತನಾಡಿದ್ರೆ ಅವರು ಕೂಡ ಈ ದೇಶವನ್ನು ಕಟ್ಟಿದ ಬಹಳ ದೊಡ್ಡ ಮಹನೀಯರುಗಳಲ್ಲಿ ಅಗ್ರಗಣ್ಯ ಸಾಲಿಗೆ ಸೇರಿದವರು ಅಂತ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮಹ, ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು. ಸಂವಿಧಾನದಲ್ಲಿ ಅನೇಕ ಜನಪರವಾದ ವಿಚಾರಗಳು ಸೇರಬೇಕಾದ್ರೆ ಅಂಬೇಡ್ಕರ್ ಅವರ ಚಿಂತನೆಗಳು ಬಹಳ ಮುಖ್ಯವಾದ ಕಾರಣ ಅನ್ನೋದನ್ನು ಈಗಾಗಲೇ ಬಹಳ ಜನ ಹೇಳಿದ್ದಾರೆ.